ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರಾಹ್ಮಿ ಚಟ್ನಿ ಅಥವಾ ಒಂದೆಲಗದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗಂತೂ ಎಲ್ಲ ಕಡೆ ಈ ಒಂದು ಸೊಪ್ಪು ಸಿಗುತ್ತೆ. ಮಳೆಗಾಲದಲ್ಲಿ ಎಲ್ಲ ತೋಟದಲ್ಲಿ ಗದ್ದೆಯಲ್ಲೆಲ್ಲ ಸಿಗುತ್ತೆ. ನೀವು ಪಾಟಲ್ಲಿನೂ ಬೆಳೆಸ್ಕೊಳ್ಬೋದು. ಇಲ್ಲಿ ನಾನು ಮನೆಯಲ್ಲಿನೇ ಅದನ್ನು ಪಾಟಲ್ಲಿ ಹಾಕಿದ್ದೆ. ಅದು ತೊಗೊಬಂದು ಹಾಕಿದಾಗ ಸಣ್ಣದ ಒಂದು ಕೊಡಿಯನ್ನು ತಂದು ಹಾಕಿದಾಗ ಇಷ್ಟೆಲ್ಲ ಪಾಟಲ್ಲೇ ಆಗಿಬಿಟ್ಟಿದೆ. ಅದು ಒಂದು ಹಾಕಿದರೆ ತುಂಬ ಆಗುತ್ತೆ. ನೀರಿರುವ ಜಾಗದಲ್ಲಿ ಬೇಗನೆ ಬೆಳೆದು ಬಿಡುತ್ತೆ. ಇದು ನಾವು ಪಾಟಿಗೆ ದಿನ ನೀರು ಹಾಕಿರ್ತೀವಲ್ಲ, ಹಾಗಾಗಿ ಅದು ಮಳೆಗಾಲ ಬೇಸಿಗೆಗಾಲದಲ್ಲೂ ಇರುತ್ತೆ. ಈಗ ಮಳೆಗಾಲದಲ್ಲಂತೂ ತೋಟ ಗದ್ದೆಯಲ್ಲೆಲ್ಲ ತುಂಬಾ ಇರುತ್ತೆ. ಇದನ್ನು ನಾವು ಉಪಯೋಗಿಸುವುದರಿಂದ ಮಕ್ಕಳಿಗೆ ಬೆಳಗ್ಗೆ ದಿನಾಲೂ ಒಂದು 5 ಸೊಪ್ಪು ಕೊಡುವುದರಿಂದ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದಿದು. ಹಾಗೆ ಪಿತ್ತ ಶಮನ ಮಾಡುತ್ತೆ, ಎಸಿಡಿಟಿಯನ್ನು ಕಡಿಮೆ ಮಾಡಿಸ್ಕೊಳ್ಬೋದು. ನೆನಪಿನ ಶಕ್ತಿಗಂತೂ ತುಂಬ ಒಳ್ಳೆಯ ಒಂದು ಮನೆ ಮದ್ದಿದು. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಈ ಒಂದು ಸೊಪ್ಪಿನಿಂದ. ಇದನ್ನು ನಾವು ಆವಾಗವಾಗ ಚಟ್ನಿ ತಂಬಳಿ ಎಲ್ಲ ಮಾಡ್ಕೊಳ್ಬೋದು. ಅಥವಾ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 5-6 ಸೊಪ್ಪನ್ನು ಕೂಡ ತಿನ್ಬೋದು. ಮಕ್ಕಳಿಗಂತೂ ದಿನ ಕೊಡುವುದರಿಂದ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಇದರಿಂದ ಲೇಹ ಮಾಡ್ತಾರೆ. ಹಾಗೆ ಚಟ್ನಿ, ಲೇಹ, ತಂಬಳಿ ಎಲ್ಲವನ್ನು ಮಾಡ್ಕೊಳ್ಬೋದು. ನಾನಿವತ್ತು ಇದನ್ನು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇರೋದು. ಇದನ್ನು ಒಂದು ಸ್ವಲ್ಪ ತೊಗೊಬಂದುಬಿಟ್ಟು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಇದನ್ನೀಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದೆಲೆಗೆ ಇದರಲ್ಲಿ ಒಂದೇ ಎಲೆ ಇರುತ್ತೆ. ಎಲ್ಲರಿಗೂ ಗೊತ್ತಿರ್ಬೋದು. ಇವಾಗಂತೂ ಮಳೆಗಾಲದಲ್ಲಿ ತೋಟ ಗದ್ದೆಗಳಲ್ಲೆಲ್ಲ ತುಂಬಾ ಇದು ಬೆಳೆದಿರುತ್ತೆ. ಅದನ್ನು ಮಾಡಲಿಕ್ಕೆ ನಾನೀಗ ಅದನ್ನು ವಾಶ್ ಮಾಡ್ಕೊಂಡಿದ್ದಾಗಿದೆ. ಒಂದು 2-3 ಸಲ ವಾಶ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಇಲ್ಲೀಗ ಒಂದು ಟೊಮೆಟೊವನ್ನು ತೊಗೊಂಡಿದ್ದೆ, ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ, ಒಂದು ಹಸಿಮೆಣಸಿನ್ಕಾಯಿ. ಖಾರಕ್ಕೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಇದು ಖಾರ ಇರೋದ್ರಿಂದ ಒಂದು ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ನಾನು. ಈಗ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೆ. ಹಾಗೆ ಸ್ವಲ್ಪ ಕಡಲೆಬೀಜ, 1 ಸ್ಪೂನ್ ಆಗೋಷ್ಟು ಕಡಲೆಬೀಜವನ್ನು ಹಾಕ್ಕೊಳ್ಳೋಣ. ಕಡಲೆಬೀಜ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಕರಿಬೇವನ್ನು ಹಾಕ್ತಾ ಇರೋದು. ಈಗ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿ ಕೂಡ ಇರುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಪಿತ್ತ ಶಮನ ಮಾಡ್ಕೊಳ್ಬೋದು. ಪಿತ್ತ ಜಾಸ್ತಿ ಆದಾಗ ಈ ಒಂದು ಸೊಪ್ಪಿನ ಚಟ್ನಿ, ತಂಬಳಿ ಅಥವಾ ಹಾಗೇನೂ ಹಸಿಯಾಗಿ ಅದನ್ನು ತಿನ್ಬೋದು. ಒಂದು ವೇಳೆ ಈ ಥರ ಚಟ್ನಿ ಮಾಡಿಕೊಂಡಾಗ ಒಂದು ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು. ರುಚಿನೂ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನಾನು, ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ತೊಳೆದಿಟ್ಟಂಥ ಸೊಪ್ಪನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು. ತುಂಬ ಫ್ರೈ ಮಾಡ್ಕೊಳ್ಬೇಕಂತೇನಿಲ್ಲ. ಅದು ಹಾಕಿದ ತಕ್ಷಣ ಬಾಡಿಬಿಡುತ್ತೆ. ಒಂದು ಸ್ವಲ್ಪ ಅದನ್ನು ಕೈ ಆಡಿಸ್ಕೊಂಡ್ರೆ ಆಯಿತು. ಬಾಣಲೆ ಬಿಸಿ ಇರುವಾಗಲೇ ಅದು ಮಾಡಿಕೊಂಡ್ರು ಸಾಕಾಗತ್ತೆ. ಅದು ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ. ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಖಾಲಿಯಾಗಿದೆ, ಹಾಗಾಗಿ ಅದರ ದಂಟುಗಳನ್ನು ಹಾಕ್ತಾ ಇರೋದು ನಾನು. ದಂಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ತಣ್ಣಗಾದ ನಂತರ ಒಂದು ಮಿಕ್ಸಿ ಬೌಲಲ್ಲಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಒಂದು ರೆಸಿಪಿನೂ ಕೂಡ ಆಗುತ್ತೆ. ಇದು ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಲಾಸ್ಟಲ್ಲಿ ನಾನು ಚಟ್ನಿ ಮಾಡಿದ ನಂತರ ಅದಕ್ಕೊಂದು ಒಗ್ಗರಣೆಯನ್ನು ಕೊಡ್ತಾ ಇರೋದು ನೋಡಿ. ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು 1 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೆ. ಮತ್ತು 1 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ.
ಈಗ 1 ಚಿಟಿಕೆ ಆಗುವಷ್ಟು ಜೀರಿಗೆ ಹಾಕಿದ್ದೆ, 1 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಈ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದ್ರಿಂದ ಘಮನೂ ಕೂಡ ಚೆನ್ನಾಗೇ ಬರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಬಿಸಿ ಬಿಸಿ ವೈಟ್ ರೈಸಿಗಂತೂ ಇದನ್ನು ಹಚ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಅನಿಸುತ್ತೆ. 1 ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಳೋಣ. ಇದು ಒಗ್ಗರಣೆದು ರೆಡಿ ಆದ ನಂತರ ಈ ಬೆಚ್ಚಗಿರುವಾಗಲೇ ಈ ಚಟ್ನಿಯನ್ನು ಹಾಕಿಬಿಡೋದು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಹೆಲ್ತಿಯಾಗಿರುವಂಥ ಒಂದು ಚಟ್ನಿನೂ ರೆಡಿಯಾಗಿದೆ. ಎಲ್ಲರಿಗೂ ಇಷ್ಟನೂ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗಂತೂ ಇಷ್ಟ ಆಗುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಚಟ್ನಿ ಇದು. ಹಾಗೆ ಆರೋಗ್ಯಕ್ಕಂತೂ ತುಂಬ ಒಂದು ಬೆನಿಫಿಟನ್ನು ಪಡ್ಕೊಳ್ಬೋದು. ಇದಕ್ಕೆ ನೀವು ಚಪಾತಿ, ದೋಸೆ ಅಥವಾ ಅನ್ನಕ್ಕೂ ಕಲಿಸ್ಕೊಳ್ಬೋದು, ತುಂಬ ಚೆನ್ನಾಗಾಗತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬ್ರಾಹ್ಮಿ ಚಟ್ನಿನೂ ರೆಡಿಯಾಗಿದೆ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತು ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲ ರೆಸಿಪಿಯನ್ನು ನನಗೆ ಸಪೋರ್ಟ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ರೆಸಿಪಿಗೆ ಒಂದು ಲೈಕ್ ಮಾಡಿ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿರುವಂಥ ಬ್ರಾಹ್ಮಿ ಚಟ್ನಿ ಅಥವಾ ಒಂದೆಲಗದ ಚಟ್ನಿನೂ ರೆಡಿಯಾಗಿದೆ.